ಹಲೋ ಗಾಯ್ಸ್, ನಮಸ್ತೆ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ, ಯೂಶ್ವಲಿ ನನಗೆ ನಮ್ಮ ಅಕ್ಕನೇ ಯಾವಾಗ್ಲೂ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್, ಸ್ನ್ಯಾಕ್ಸ್ ಎಲ್ಲ ಅವಳೇ ರೆಡಿ ಮಾಡಿಕೊಡ್ತಾ ಇರ್ತಾಳೆ. ಸೊ ಅದಕ್ಕೆ ನಾನು ಮನೇಲಿದ್ದಾಗಾದರೂ ಅಟ್ಲೀಸ್ಟ್ ಅವಳಿಗೆ ಏನಾದರೂ ಒಂದು ಮಾಡಿಕೊಡೋಣ ಅಂತ. ಇದನ್ನು ಕೂಡ ಈ ರೆಸಿಪಿನೂ ನನಗೆ ನನ್ನ ಅಕ್ಕನೇ ಹೇಳ್ಕೊಟ್ಟಿರೋದು, ಬಟ್ ನಾನು ನನ್ನ ಕೈಯಾರೆ ಮಾಡ್ತಿದ್ದೀನಿ. ನನಗೂ ಸಹ ಇದು ಇಷ್ಟನೇ, ನಿಮಗೂ ಇಷ್ಟ ಆಗ್ಬೋದು. ಏನು ಮಾಡ್ತೀನಿ, ಹೇಗೆ ಮಾಡ್ತೀನಿ ಅನ್ನೋದನ್ನ ಪ್ರತಿಯೊಂದು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಓಕೆ? ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ಅದ್ರ ನೇಮ್ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಾಗಿ. ನಾವು ಹಿಂಗೆ ರ್ಯಾಂಡಮ್ ಮಾಡ್ಕೊಂಡು ತಿನ್ನೋದು. ಪೊಟ್ಯಾಟೋವನ್ನು ಮಾಡ್ತಾ ಇರೋದು, ಓಕೆನಾ? ಸೊ ಅದಕ್ಕೆ ನೀವೇ ಏನಾದರೂ ಹೆಸರು ಇಟ್ಕೊಳ್ಬೋದು, ಬಟ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ಅಕ್ಕ ನನಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ, ಯಾವುದಾದ್ಮೇಲೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಅದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ. ಓಕೆ, ಲೆಟ್ ಸ್ಟಾರ್ಟ್. ಬ್ಯಾಕ್ಗ್ರೌಂಡಲ್ಲಿ ತುಂಬ ನಾಯ್ಸ್ ಇದೆ, ವಾಯ್ಸ್ ಏನೇನೋ ಕೇಳಿಸ್ತಾ ಇರುತ್ತೆ. ಸೊ ಪ್ಲೀಸ್ ಇಗ್ನೋರ್ ಮಾಡ್ಕೊಳ್ಳಿ, ಬಿಕಾಸ್ ನನ್ನ ಹತ್ರ ಮೈಕ್ ಇಲ್ಲ ಅದಕ್ಕೆ. ಸೊ ಓಕೆ, ಈಗ ನಾನು ಫಸ್ಟ್ ಏನಪ್ಪ ಅಂತ ಅಂದರೆ, ಪೊಟ್ಯಾಟೋನ ಬಾಯ್ಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಸ್ ಆನಿಯನ್ನು, ಸ್ವಲ್ಪ ಚಿಲ್ಲಿ ನೀವು ಬೇಕಾದರೆ ಹಾಕೋಬೋದು, ಇಲ್ಲ ಅಂತಂದರೆ ನೀವು ಖಾರದ ಪುಡಿ ಏನಾದರೂ ಯೂಸ್ ಮಾಡ್ಕೊಳ್ಬೋದು ಸ್ಪೈಸಿಗೆ. ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಅಷ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನೀಗ ಇನ್ನೊಂದು ಬೌಲಲ್ಲಿ ಕಡಲೆ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು. ಆ್ಯಂಡ್ ಇದಕ್ಕೆ ಈಗ ಸ್ವಲ್ಪ ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಕಲಸಿ ಇಟ್ಕೊಳ್ಬೇಕು, ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಸೊ ಇವಾಗ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೋಗೆ ಏನದು ಆನಿಯನ್ನು, ಚಿಲ್ಲಿ ಪ್ಲಸ್ ಕೊರಿಯಂಡರ್ ಎಲ್ಲ ಕಟ್ ಮಾಡ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಪ್ಲಸ್ ಸ್ವಲ್ಪ ಸಾಲ್ಟ್, ಆಮೇಲೆ ಏನು ಹಾಕಿದ್ದೀನಿ, ಜೀರಾ ಮತ್ತು ಅರಿಶಿನ ಪುಡಿ ಮತ್ತು ಟೇಸ್ಟಿಗೆ ಒಂದು ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಬರ್ತೀನಿ, ಓಕೆ? ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಈ ಥರ ಬೌಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೂ ಮುಂಚೆ ನಾನಿವಾಗ ಕಡಲೆ ಹಿಟ್ಟಲ್ಲಿ ಮಾಡಿ ಇಟ್ಕೊಂಡಿದ್ನಲ್ವ, ಮಿಕ್ಸ್ ಮಾಡಿ ಕಡಲೆ ಹಿಟ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವಾಗ ಇದನ್ನ ಅದ್ಬಿಟ್ಟು ಎಣ್ಣೆಗೆ ಬಿಡಬೇಕು ಅಷ್ಟೇ. ಸೊ ಫೈನಲ್ ಆಗಿ ರೆಡಿ ಮಾಡಿದ್ದಾಯಿತು ರೆಸಿಪಿನ. ಈಗ ನಮ್ಮ ಅಕ್ಕ ಅವರು ಸವಿಯಲು ಸಿದ್ಧ ಆಗಿದ್ದಾರೆ. ಹೇಗಿದೆ ಅಂದ್ಬಿಟ್ಟು ಅವಳೇ ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ, ಓಕೆನಾ? ನಾನು ತಿಂತೀನಿ, ಈಗ ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಫಸ್ಟು. ಸೊ ಪ್ಲೀಸ್ ತಗೊಳ್ಳಿ ಮೇಡಮ್. ನೀವು ಮಾಡಿದಷ್ಟೇ ಚೆನ್ನಾಗಿರಲ್ಲ ಅನ್ಸುತ್ತೆ, ಬಟ್ ಆದರೂ ನೋಡೋಣ ಹೇಗಿರುತ್ತೆ. ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಗೈಸ್, ಸ್ವಲ್ಪ ಚೆನ್ನಾಗಿದೆ. ನಾನು ಏನಾದರೂ ಕೂಡ ಹೇಳ್ಕೊಟ್ಟಿದ್ದಲ್ವ, ಸೊ ಚೆನ್ನಾಗಿದ್ದೇ ಇರುತ್ತೆ ಅಂತ ನನ್ನ ಭಾವನೆ. ಬಿಸಿ ಇದೆ ಅನ್ಸುತ್ತೆ, ಬಿಸಿ ಬಿಸಿ ಇದೆ, ಮೆಣಸಿನ್ಕಾಯಿ ಎಲ್ಲ ಇದೆ. ಸೊ ಬಿ ಕೇರ್ಫುಲ್. ನಿಮಗೂ ಇಷ್ಟ ಆಗ್ಬೋದು ಗಾಯ್ಸ್, ಟ್ರೈ ಮಾಡಿ ನೋಡಿ. ಎಲ್ಲ ಮಾಡ್ಬಿಡ. ಸರಿ ಹೇಳು, ಚೆನ್ನಾಗಿದೆಯಾ? ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ. ನಾನು ಮಾಡಿದ್ದೆ ಅದೇ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಒಂದ್ಸಲ ಮನೇಲಿ ಮಾಡಿದ್ವಿ, ಸೆಕೆಂಡ್ ಟೈಮ್ ತಿಂತಿರೋದು. ಫಸ್ಟ್ ಟೈಮ್ ಮಾಡಿದಾಗಲೇ ನಂಗೆ ಸಖತ್ ಇಷ್ಟ ಆಗಿತ್ತು. ಆವತ್ತಿಂದ ಕೇಳ್ತಾರೆ ನೀನು ಮಾಡಿಕೊಡು ಅಂತ. ಸೊ ಯಾಕೆ ನಾನೇ ಟ್ರೈ ಮಾಡಬಾರ್ದು ಅಂತ ಅನಿಸ್ತು, ಅದಕ್ಕೆ ಮಾಡಿದೆ ಇವತ್ತಷ್ಟೇ. ಇದು ರೆಸಿಪಿ ಸಿಂಪಲ್ ಅನಿಸುತ್ತೆ, ಬಟ್ ಟೇಸ್ಟ್ ವೈಸ್ ಬಂದರೆ ಸಕ್ಕತ್ತಾಗಿದೆ. ಸೂಪರ್, ನಂಗೆ ಸಖತ್ ಇಷ್ಟ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗಬಹುದು. ಆ್ಯಂಡ್ ಈಸಿ ಕೂಡ. ತುಂಬ ಈಸಿ ಇದೆ, ಬೇಗ ಆಗುತ್ತೆ, ಕ್ವಿಕ್. ಓಕೆ, ನನಗೂ ಆಸೆ ಆಗ್ತಿದೆ, ಬೇಗ ಬೇಗ ತಿಂತೀನಿ. ಸ್ಮೆಲ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ? ಬಿಸಿ ಇದೆ. ಸೊ ಪೇಷನ್ಸಿಂದ ಆರಾಮಾಗಿ ಕುತ್ಕೊಂಡು ತಿನ್ನಬೇಕು, ಜೊತೆಗೆ ಟೀ ಇರಬೇಕು, ಸೂಪರ್ ಆಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಆದಷ್ಟು ಬೇಗ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್ ಬಾಯ್.